ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನ ಅಳಿಸಿದವರ ಜೊತೆ ಕ್ರಿಕೆಟ್ ಆಡಬೇಕಾ? ಗುಂಡು ಹೊಡೆದು ರಕ್ತ ಹರಿಸಿದವರ ಜೊತೆ ಕ್ರಿಕೆಟ್ ರಾಜಿ ಬೇಕಾ? ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಕ್ರೀಡಾ ಸ್ಫೂರ್ತಿ ಯಾವ ಪುರುಷಾರ್ಥಕ್ಕೆ ಬೇಕು? ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಆಡ್ತಾ ಇದೆ. ಸೊ ಈ ಒಂದು ನಿರ್ಧಾರಕ್ಕೆ ಸಾಕಷ್ಟು ಕ್ರೀಡಾಭಿಮಾನಿಗಳು ಜೊತೆಗೆ ಕ್ರಿಕೆಟ್ನ ಕ್ರೀಡಾಪಟುಗಳು ಕೂಡ ವ್ಯಾಪಕ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಯಶವಂತಪುರದ ಮತ್ತಿಕೆರೆಯ ಮೈದಾನದಲ್ಲಿದ್ದೇನೆ. ಸುಮಾರು ಆಟಗಾರರಿದ್ದಾರೆ, ಜೊತೆಗೆ ಕ್ರೀಡಾಭಿಮಾನಿಗಳು ಕೂಡ ಹೌದು. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಪಂದ್ಯ ಅವಶ್ಯಕತೆ ಇತ್ತ? ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ಏನಕ್ಕೆ ಆಡಬೇಕು? ನಮ್ಮ ದೇಶವನ್ನೇ ಅವರು ಇದು ನಮ್ಮ ಹೆಣ್ಮಕ್ಕಳನ್ನ ಒಂದು ಸಿಂಧೂರವನ್ನು ಅಳಿಸಿದಂಥ ಆ ದೇಶದ ಮೇಲೆ ನಾವು ಕ್ರಿಕೆಟ್ ಆಡೋಂಥ ಅವಶ್ಯಕತೆ ಏನಿದೆ? ಯಾವುದೇ ಕಾರಣಕ್ಕೂ ನಾವು ಭಾರತ ನಿಜವಾಗ್ಲೂ ನಮ್ಮ ಭಾರತೀಯರು ನಿಜವಾದ ಭಾರತೀಯರಾದರೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಆಡಬಾರ್ದು. ನೀವೇ ನೋಡಿದ್ದೀರಾ, ಸೀನಿಯರ್ ಪ್ಲೇಯರ್ಗಳು, ಲೆಜೆಂಡ್ ಪ್ಲೇಯರ್ಗಳು, ಅವರು ನಿಜವಾದ ಪ್ಲೇಯರ್ಗಳು ಇವತ್ತಿಗೂ ನೋಡಿ ಅವ್ರು ಯಾವುದೇ ಕಾರಣಕ್ಕೂ ಆಡ್ತಾ ಇಲ್ಲ. ಕಮರ್ಷಿಯಲ್ ಕ್ರಿಕೆಟ್ ಆಡಬಾರ್ದು. ಯಾವತ್ತು ದೇಶಕ್ಕಾಗಿ ದೇಶದಲ್ಲಿ ಬಿಟ್ಟಂಥ ಪ್ರಾಣಗಳಿಗೂ ನಾವು ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಜನ ಸಿಪಾಯಿಗಳು ನಮ್ಮ ಸತ್ತಿದ್ದಾರೆ. ನಮ್ಮ ಇದೇ ಬಡಾವಣೆಯ ಭರತ್ ಭೂಷಣ್ ಪ್ರಾಣ ಕಳ್ಕೊಂಡ್ರು. ಅವ್ರಿಗಾಗಾದ ನಮ್ಮ ಇಂಡಿಯಾ ಅವರು ಇಷ್ಟೆಲ್ಲ ಆಗಿದ್ದು ಕೂಡ ನಾವು ಆಡಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಇಂಡಿಯಾ ಆಡಲೇಬಾರ್ದು ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ನಾವೊಂದು ಕ್ರಿಕೆಟ್ ಪ್ಲೇಯರ್ಗಳಾಗಿ ಇಲ್ಲೆಲ್ಲರೂ ಅದೇ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಆಡಬಾರ್ದು. ಬಾಯ್ಕಾಟ್ ನಾಳೆ ಮ್ಯಾಚ್ ಬಾಯ್ಕಾಟ್. ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಮೇಲೆ ಭಾರತ ಮ್ಯಾಚ್ ಆಡಲೇಬಾರ್ದು. ಪಾಕಿಸ್ತಾನ್ ಡೌನ್. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಒಂದು ಅವ್ರ ಮೇಲೆ ಸಂಬಂಧ ಬೇಡ ಅಂತ. ಕ್ರಿಕೆಟ್ ಸಂಬಂಧ ಏನಕ್ಕೆ ಬೇಕಾಗಿದೆ ಅವ್ರಿಗೆ? ಕ್ರಿಕೆಟ್ ಸಂಬಂಧನೂ ಬೇಡ ಅವ್ರ ಮೇಲೆ. ಅವ್ರಿಗೆ ಯಾವುದೇ ಸಂಬಂಧ ಬೇಡ. ನಾವು ಅವ್ರಿಗೆಲ್ಲ ಬಿಟ್ಬಿಟ್ಟಿದ್ದೀವಿ. ನಮ್ಗೆ ಅವ್ರ ಅವಶ್ಯಕತೆನೇ ಇಲ್ಲ. ಏನು 2 ಪಾಯಿಂಟ್ ಅದೊಂದು ಚಿಂತೆ ಇಲ್ಲ. ಅವ್ರ ಮೇಲೆ ನಾವು ಯಾವುದೇ ಕಾರಣಕ್ಕೆ ಆಡಬಾರ್ದು. ಫೈನಲ್ ಬಂದೂ ಕೂಡ ನಾವು ಆಡಬಾರ್ದು. ಯಾವುದೇ ಕಾರಣಕ್ಕೆ ಆಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿ, ಈ ಕ್ರೀಡಾ ಸ್ಫೂರ್ತಿ ಯಾವ ಪುರುಷಾರ್ಥಕ್ಕಾಗಿ ಬೇಕಾಗಿತ್ತು? ನಮ್ಮ ಯೋಧರ ಬಲಿದಾನ, ಯೋಧರು ಹುತಾತ್ಮರಾದ್ರು, ಪ್ರವಾಸಿಗರು ಜೀವವನ್ನು ಕಳೆದುಕೊಂಡ್ರು. ಆದರೆ ಈ ಜೀವಗಳಿಗೆ ಲೆಕ್ಕನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಮಾರು ಜನ. ನಿಮ್ಮ ಅಭಿಪ್ರಾಯ? ಖಂಡಿತ. ಯಾಕಂದರೆ ಇದು ಆಡಲೇಬಾರ್ದು. ಇಲ್ಲಿ ಕ್ರೀಡಾ ಸ್ಫೂರ್ತಿ ತೋರಿಸೋವಂಥ ಅವಶ್ಯಕತೆ ನಮಗಿಲ್ಲ. ನಾವು ಇಂಡಿಯನ್ ಕ್ರಿಕೆಟ್ ಈಗಿರೋ ಲೆವೆಲ್ಲೇ ಬೇರೆ. ಇವ್ರ ಮೇಲೆ ಆಡಿ ನಾವು ಗೆದ್ದು ಹೆಸರು ಮಾಡಬೇಕಂತ ಅವಶ್ಯಕತೆ ಇಲ್ಲ ಈಗಾಗಲೇ. ಸೊ ನಮ್ಮೆಲ್ಲರ ಅಭಿಪ್ರಾಯ ಅದೇ, ಈ ಪಂದ್ಯನ ಬಾಯ್ಕಾಟ್ ಮಾಡಬೇಕು. ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಈ ಮ್ಯಾಚ್ನ ಬಾಯ್ಕಾಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ನೋಡಿ, ಕಾಸಿನ ಆಟ ಕ್ರಿಕೆಟ್ ಅನ್ನೋದನ್ನ ಕೇಂದ್ರ ಸರ್ಕಾರ ಪ್ರೂವ್ ಮಾಡೋಕ್ಕೆ ಹೊರಟಿದ್ಯಾ? ದೇಶಕ್ಕಿಂತ ಕ್ರಿಕೆಟೇ ಮುಖ್ಯ ಆಯ್ತಾ ಅಂತ ಅವ್ರು ಅದೇ ತಿಳ್ಕೊಂಡಿರೋದು. ಫಸ್ಟು ನಾವು ಹಳೇದೆಲ್ಲ ಮರಿಬಾರ್ದು. ಎಷ್ಟು ಜನ ಸತ್ತಿದ್ರು ಹೇಳಿ, ನಿಮಗೂ ಗೊತ್ತಿರೋ ವಿಷಯನೇ. ಅದೆಲ್ಲ ಜ್ಞಾಪಕ ಬರಲ್ವಾ ನಿಮಗೆ? ಕ್ರಿಕೆಟಾ ನಿಮಗೆ? ಫಸ್ಟು ದೇಶ ಆಡಬಾರ್ದು. ಬೈಕಾಟ್ ಪಾಕಿಸ್ತಾನ್. ನೋಡಿ, ಸುಮಾರು ಆಟಗಾರರು ಇದ್ದಾರೆ, ಜೊತೆಗೆ ಕ್ರೀಡಾಭಿಮಾನಿಗಳು ಕೂಡ. ಇವರೆಲ್ಲ ಪಾಕಿಸ್ತಾನಕ್ಕೆ ಡೌನ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಮೇಲೆ ಭಾರತ ಆಡಬಾರ್ದು. ಇಲ್ಲಿ ದೇಶ ಮುಖ್ಯ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಕಾಸಿಗಾಗಿ ಇಲ್ಲಿ ಆಟ ಆಡಬಾರ್ದು ಅನ್ನುವಂತಹ ನಿಲುವು ಮತ್ತೆ ಆಕ್ರೋಶ, ಅಸಮಾಧಾನಗಳನ್ನು ಕೂಡ ಈ ಒಂದು ಮೈದಾನದಲ್ಲಿ ಕ್ರೀಡಾಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಕೇಂದ್ರ ಸರ್ಕಾರ ದ್ವಿಪಕ್ಷೀಯ ಟೂರ್ನಿಗಳಲ್ಲಿ ಮಾತ್ರ ಆಡೋದಿಲ್ಲ, ಜೊತೆಗೆ ಉಳಿದಂತಹ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳಲ್ಲಿ ಆಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಆದರೆ ಪೆಹಲ್ಗಾಮ್ ದಾಳಿಯ ಕರಾಳತೆ ಇನ್ನೂ ಕೂಡ ಭಾರತೀಯರ ಮನಸ್ಸಲ್ಲಿ ಇನ್ನೂ ಕೂಡ ಹೋಗಿಲ್ಲ. ಸೊ ಅದನ್ನು ಮರೆಯೋದಕ್ಕೂ ಕೂಡ ಆಗೋದಿಲ್ಲ. ಇಂತಹ ಹೊತ್ತಲ್ಲೇ ಮತ್ತೆ ಪಾಕಿಸ್ತಾನದ ವಿರುದ್ಧ ಮತ್ತೆ ಕ್ರಿಕೆಟ್ ಆಡೋದಕ್ಕೆ ಭಾರತ ಸರ್ಕಾರ ಒಪ್ಕೊಂಡಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದು ಕ್ರೀಡಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಂದ್ಯವನ್ನು ಪಾಕಿಸ್ತಾನದ ವಿರುದ್ಧ ಆಡಬಾರ್ದು ಅನ್ನುವಂತಹ ಒತ್ತಾಯ, ಆಗ್ರಹ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಅಕ್ಷಯ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.